ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜುನಾಥ್. ನಾನು ಶಾಂತಿನಗರ ನಿವಾಸಿ. ಮೊದಲನೇದಾಗಿ ನಾನು ಸಿಟಿ ಮಾರ್ಕೆಟ್ನಲ್ಲಿ ಫ್ಲವರ್ ಬಿಸ್ನೆಸ್ ಇದೆ, ಹೋಲ್ಸೇಲು. ಹಾಗೆ ನಾನು ಕಾಂಗ್ರೆಸ್ ಪಾರ್ಟಿಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ OBC ಡಿಪಾರ್ಟ್ಮೆಂಟಲ್ಲಿ ಕೂಡ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ಈ ವಿಡಿಯೋ ಮಾಡೋವಂಥ ಉದ್ದೇಶ, ಸೈಯದ್ ಅಲಿ ಸರ್ ಅವರು ಒಂದು ಕ್ಯಾಂಪ್ ಇಟ್ಕೊಂಡಿದ್ದೀವಿ, ತಾವು ಬರಬೇಕು ಅಂತ ಹೇಳಿದ್ರು. ಬಟ್ ಕಾರಣಾಂತರಗಳಿಂದ ನಾನು ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದರಿಂದ ನನ್ನ ಅನುಭವವನ್ನು ತಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ರಿವಿಟ್ ಲರ್ನಿಂಗ್ ಸೆಂಟ್ರಮ್ ಇದು ಭಾಳಷ್ಟು ನನಗೆ ಉಪಯೋಗ ಆಯಿತು ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ. ಮೊದಲಿಗೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರೂ ಕೂಡ ಸಿಟಿ ಮಾರ್ಕೆಟ್ನಲ್ಲಿ ಆ್ಯಕ್ಷನ್ ಮಾಡ್ತಿದ್ವಿ. ಸಾವಿರಾರು ಜನ ಮುಂದೆ ಕೂಡ ಆ್ಯಕ್ಷನ್ ಮಾಡುವಾಗ ಯಾವುದೇ ರೀತಿ ಸಂಕೋಚ, ಭಯ, ವಾತಾವರಣ ಯಾವುದೂ ಕೂಡ ಇರಲಿಲ್ಲ. ತದನಂತರ ಈ ಯಾವಾಗ ಪಾಲಿಟಿಕ್ಸ್ಗೆ ಬಂದ ಮೇಲೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ನಮ್ಮ ಕೈಲಿ ಮೈಕ್ ಕೊಡ್ತಿದ್ರು, ಮಾತಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ, ಅನಿಸಿಕೆ ತಿಳಿಸಿ ಅಂತ ಹೇಳಿ. ಆಗ ನಮಗೆ ಭಾಳಷ್ಟು ನರ್ವಸ್ ಆಗಿ ಸ್ವೆಟ್ಟಿಂಗ್ ಆಗ್ತಿತ್ತು, ಮೈಯೆಲ್ಲ ತುಂಬಾ ಶೇಕ್ ಆಗ್ತಿತ್ತು. ಮಾತಾಡಬೇಕು ಅಂತ ವಿಚಾರ ಗೊತ್ತಿದ್ರೂ ಕೂಡ ಎಲ್ಲರ ಮುಂದೆ ಏನು ಮಾತಾಡೋದು ಅಂತ ಹೇಳಿ ಮರ್ತೋಗ್ತಿದ್ವಿ. ಹಾಗೆ ಭಾಳಷ್ಟು ಭಯ ಕೂಡ ಇತ್ತು, ಯಾರು ಏನು ಅಂದ್ಕೊಳ್ತಾರೆ, ನಾನು ಮಾತಾಡೋ ರೀತಿ ಹೇಗಿದೆ, ಎಲ್ಲ ದೊಡ್ಡವರು ಇರ್ತಾರೆ, ದೊಡ್ಡ ಲೀಡರ್ಸ್ ಇರ್ತಾರೆ ಅಂತ ಹೇಳಿ. ಸೈಯದ್ ಅಲಿ ಸರು ಮತ್ತು ಅಫ್ಸರ್ ಮೇಡಮ್, ಮರಿಯಮ್ ಮೇಡಮ್ ಅವರು ಭಾಳಷ್ಟು ನನಗೆ ಟಿಪ್ಸ್ ಕೊಟ್ಟು ನನಗಾಗ್ತಿರೋವಂಥ ಏನೇನು ತೊಂದರೆಗಳಾಗ್ತಿದೆ ಅವರದ್ದು ಬಳಿ ಹೋಗಿ ನಾನು ಹಂಚ್ಕೊಂಡೆ. ಈ ರೀತಿ ಎಲ್ಲ ತೊಂದರೆ ಆಗ್ತಿದೆ ಅಂತ ಹೇಳಿ ಅವ್ರು ಪ್ರತಿಯೊಂದು ಕೂಡ ಸಲಹೆಗಳು ಕೊಟ್ಟಾಗ ಅದನ್ನು ನಾನು ಪಾಲನೆ ಮಾಡ್ಕೊಳ್ತಾ ಇವತ್ತಿನ ದಿನ 100% ಇಲ್ಲ, ಈಗಲೂ ಕೂಡ ಒಂದು 60% ನಾನು ಕೂಡ ರೆಡಿಯಾಗಿದ್ದೀನಿ. ಮತ್ತು ಯಾವುದೇ ಸಭೆ ಸಮಾರಂಭಗಳಲ್ಲಿ ಮೈಕ್ ಕೊಟ್ಟಾಗ ಮುಂಚೆ ಭಯ ಬೀಳ್ತಿದ್ದೆ. ಈಗ ಯಾವುದೇ ಒಂದು ಭಯ, ಆತಂಕ ಯಾವುದೂ ಇಲ್ಲದೆ ಸರಳವಾಗಿ ಮಾತಾಡೋದು ಅಂಥ ಶಕ್ತಿ, ಧೈರ್ಯ ಪ್ರತಿಯೊಂದು ಸೈಯದ್ ಅಲಿ ಸರ್ ಅವ್ರ ಕಡೆಯಿಂದ ನನಗೆ ದೊರಕಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಅವರು ಟಿಪ್ಸ್ ಕೊಟ್ಟಿದ್ದು, ನಾವು ಯಾವತ್ತೂ ನಮ್ಮ ಧ್ವನಿ ನಾವು ಕೇಳಿರೋದಿಲ್ಲ. ಅದರಿಂದ ನಮಗೊಂಥರ ನಮ್ಮ ಧ್ವನಿ ಕೇಳಿದಾಗ ನಮಗೆ ಮುಜುಗರ ಆಗತ್ತೆ. ಅದರಿಂದ ಸರ್ ಮೊದಲನೇ ಟಿಪ್ಸು, ನೀವು ಫಸ್ಟು ನಿಮ್ಮ ಧ್ವನಿನ ನೀವೇ ರೆಕಾರ್ಡ್ ಮಾಡಿಕೊಂಡು ಕೇಳಿ. ಅದಾದಮೇಲೆ ಎರಡನೇದು, ನೀವು ಯಾವುದೇ ಒಂದು ಇದು ಮಾತಾಡೋದಕ್ಕೆ ಮುಂಚೆ ಸಭೆ ಸಮಾರಂಭಗಳಲ್ಲಿ ಒಂದು ಮಿರರ್ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿ. ಹಾಗೆ ಮರಿಯಮ್ ಮೇಡಮ್ರವರು ಕೊಟ್ಟಂಥ ಟಿಪ್ಸ್ ಕೂಡ, ನೀವು ಸಣ್ಣ ಸಣ್ಣ ತುಣುಕುಗಳು ವಿಡಿಯೋ ಮಾಡಿ ನಿಮ್ಮ ಫೇಸ್ಬುಕ್, ವಾಟ್ಸಪ್ ಸ್ಟೇಟಸಲ್ಲಿ ಹಂಚ್ಕೊಳ್ಳಿ. ಆಗ ಜನ ನಿಮ್ಮ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಮತ್ತು ನಿಮ್ಮ ತಪ್ಪು ಅಥವಾ ಕರೆಕ್ಟ್ ಇದೆ ಅನ್ನೋದು ಕೂಡ ನಾವು ಕೂಡ ನಿಮ್ಮ ಜೊತೆ ಇದ್ದು ಸಲಹೆ ಕೊಡ್ತೀವಿ ಅಂತ ಹೇಳಿ ಪ್ರತಿಯೊಂದು ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿದಾಗ ಕೂಡ ಸರಿಗೆ ಮತ್ತು ಮೇಡಮ್ ಅವರಿಗೆ ಶೇರ್ ಮಾಡ್ತಿದ್ದೆ. ಆ ವಿಡಿಯೋಸ್ ನೋಡಿ ಅವರು ಪ್ರತಿಯೊಂದು ವೀಡಿಯೋಲ್ಲೂ ನನ್ನ ತಪ್ಪುಗಳು ಅಥವಾ ಯಾವುದು ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸಲಹೆ ಕೊಡ್ತಿದ್ರು. ಅದೇ ರೀತಿ ಅದನ್ನು ಪಾಲನೆ ಮಾಡಿಕೊಂಡು ಬರ್ತಾ ಇವತ್ತು ಕೂಡ ಒಂದು 60% ನಾನು ಕೂಡ ಒಂದು ಪಬ್ಲಿಕ್ ಸ್ಪೀಕಲ್ಲಿ ಮಾತಾಡಬಲ್ಲೆ ಅನ್ನೋವಂಥ ಕಾನ್ಫಿಡೆನ್ಸ್ ಬಂದಿದೆ. ಈಗ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದು ಒಂದು ಕಾನ್ಫಿಡೆನ್ಸ್ ನನಗೆ ಕೂಡ ಮುಂಚೆ ಇರಲಿಲ್ಲ. ಎಲ್ಲ ಸರ್ ಮತ್ತು ಮೇಡಮ್ ಅವರು ಒಂದು ಗೈಡೆನ್ಸು ಮತ್ತು ನಿರಂತರ ಕಲಿಕೆ. ಈಗ ಹೊಟ್ಟೆ ಹಸಿದಾಗ ಯಾವ ರೀತಿ ಊಟ ಮಾಡ್ತೀವಿ ಅದೇ ರೀತಿ ಯಾವುದೋ ಒಂದು ದಿನ ಅಭ್ಯಾಸ ಮಾಡಿ ಬಿಟ್ಬಿಟ್ರೆ ಮತ್ತೆ ಬರೋದಿಲ್ಲ. ಇದು ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಪ್ರತಿನಿತ್ಯ ನಾವು ಹೇಗೆ ಹೊಟ್ಟೆ ಹಸಿದಾಗ ಊಟ ಮಾಡ್ತೀವಿ, ಅದು ಪ್ರತಿನಿತ್ಯ ಕಲಿಕೆ ಇರಬೇಕು. ಅದರಿಂದ ಎಲ್ಲರೂ ಕೂಡ ರಿವಿಟ್ ಲರ್ನಿಂಗ್ ಸೆಂಟ್ರಮ್ಗೆ ಜಾಯ್ನ್ ಆಗಿ ಭಾಳನೇ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಧನ್ಯವಾದಗಳು ಸರ್ ಎಲ್ಲರಿಗೂ ಕೂಡ.